ಎಲ್ಲರಿಗೂ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕು. ಕರ್ನಾಟಕದಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆಯೋ ಬೇಡಿಕೆ. ಎಲ್ರಿಗೂ ಕೂಡ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕು ಅನ್ನುವಂತ ನಿಟ್ಟಿನಲ್ಲಿದ್ದಾರೆ. ಸಚಿವ ಸ್ಥಾನಕ್ಕೆ ಬೇಡಿಕೆ ಹೆಚ್ಚಾಗಿದೆ. ಆದ್ರೆ ಸ್ಪೀಕರ್ ಪೀಠಕ್ಕೆ ಮಾತ್ರ ಎಲ್ಲರೂ ಕೂಡ ದೂರ ದೂರ. ಈ ಬಾರಿ ಯಾರಿಗೆ ಒಲಿಯುತ್ತೆ ಗೊತ್ತಾ ಅವಕಾಶ? ಸ್ಪೀಕರ್ ಸ್ಥಾನಕ್ಕೆ ಯಾರಿಂದಲೂ ಕೂಡ ನಡೀತಿಲ್ಲ ಲಾಬಿ. ಆದ್ರೆ ರೇಸ್ನಲ್ಲಿದ್ದಾರೆ ಮೂವರು ಹಿರಿಯ ಶಾಸಕರು. ಯಾರಿಗೆ ಒಲಿಯಲಿದೆ ಸ್ಪೀಕರ್ ಆಗೋ ಭಾಗ್ಯ? ಎಲ್ಲರಿಗೂ ಕೂಡ ಡಿಕೆಶಿ ಸಂಪುಟದಲ್ಲಿ ಸಚಿವ ಸ್ಥಾನ ಬೇಕು. ಆದ್ರೆ ಕರ್ನಾಟಕದಲ್ಲಿ ಸಚಿವ ಸ್ಥಾನಕ್ಕೆ ಬೇಡಿಕೆಯೋ ಬೇಡಿಕೆ. ಸ್ಪೀಕರ್ ಪೀಠಕ್ಕೆ ಮಾತ್ರ ಎಲ್ಲರೂ ಕೂಡ ದೂರ ದೂರ ಅಂತ ಇದ್ದಾರೆ. ಯಾರಿಗೆ ಒಲಿಯುತ್ತೆ ಈ ಬಾರಿ ಅವಕಾಶ? ರೇಸ್ನಲ್ಲಿರೋರು ಯಾರು? ಮೂವರು ಶಾಸಕರು ರೇಸ್ನಲ್ಲಿದ್ದಾರೆ. ಯಾರವರು ಅನ್ನುವಂಥದ್ದು. ಈಗಾಗಲೇ ಸಚಿವ ಸಂಪುಟ ವಿಚಾರಣೆಗೆ ಸಂಬಂಧಪಟ್ಟಂತೆ ಲಾಬಿ ನಡೀತಾ ಇದೆ. ಎಲ್ರಿಗೂ ಕೂಡ ನನಗೂ ಅವಕಾಶ ಬೇಕು, ನನಗೂ ಅವಕಾಶ ಮಾಡಿಕೊಡಿ ಸಚಿವ ಸ್ಥಾನಕ್ಕೆ ಅಂತ ಎಲ್ಲರೂ ಕೂಡ ಪಟ್ಟನ್ನ ಹಿಡಿದಿದ್ದಾರೆ, ಆಕಾಂಕ್ಷಿಗಳಾಗಿದ್ದಾರೆ. ಬಟ್ ಸ್ಪೀಕರ್ ಸ್ಥಾನಕ್ಕೆ ಯಾರು? ಹಿಂದೆ ಇದ್ದಂಥವರು ಯುಟಿ ಖಾದರ್, ಮಾಜಿ ಸ್ಪೀಕರ್ ಯುಟಿ ಖಾದರ್ ಸಹಿತ ಈ ಬಾರಿ ಸ್ಪೀಕರ್ ಸ್ಥಾನ ಬೇಡವೇ ಬೇಡ ಅಂತ ಸಚಿವ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಹೀಗಾಗಿ ಸ್ಪೀಕರ್ ಸ್ಥಾನ ಯಾರಿಗೆ ಒದಗಿಸಿಕೊಡುವುದು? ನೋಡಿ, ಒಂದ್ ಕಡೆ ಸಚಿವ ಸ್ಥಾನ ತೆಗೆದುಕೊಂಡು ಯಾವ್ದಾದ್ರು ಖಾತೆಯನ್ನ ಪಡೆದುಕೊಂಡು ನಿಂತ್ರೆ ಅಲ್ಲೊಂದು ಅಧಿಕಾರ ಅಂತ ಇರೋದು ಚಲಾಯಿಸಬಹುದು. ಹೊಸ ಸ್ಪೀಕರ್ ಯಾರು? ಅದೇ ಸದ್ಯದ ಕುತೂಹಲ ಇದೆ. ಸಚಿವ ಸ್ಥಾನವನ್ನ ಕಳೆದುಕೊಂಡ ದಿನೇಶ್ ಗುಂಡೂರಾವ್ ಹಳಿಯಾಳದ ಹಿರಿಯ ಆರ್.ವಿ. ದೇಶಪಾಂಡೆ ರೇಸ್ನಲ್ಲಿದ್ದಾರೆ. ಮಂತ್ರಿಗಿರಿ ಸಿಗದ ಬೇಸರದಲ್ಲಿರುವಂತಹ ಬಸವರಾಜ್ ರಾಯರೆಡ್ಡಿ ಕೂಡ. ಮೂವರಲ್ಲಿ ಯಾರಿಗೆ ಒಲಿಯಲಿದೆ ಸ್ಪೀಕರ್ ಆಗೋ ಭಾಗ್ಯ? ಆರ್.ವಿ. ದೇಶಪಾಂಡೆ, ಗುಂಡೂರಾವ್ ಇವರೆಲ್ಲರೂ ಕೂಡ ರೇಸ್ನಲ್ಲಿರುವಂಥದ್ದು. ಯಾರಿಗೆ ಅವಕಾಶ ಸಿಗುತ್ತೆ ಹಾಗಾದ್ರೆ? ಆರ್.ವಿ. ದೇಶಪಾಂಡೆ, ಬಸವರಾಜ್ ರಾಯರೆಡ್ಡಿ, ದಿನೇಶ್ ಗುಂಡೂರಾವ್ ಮೂವರಲ್ಲಿ ಯಾರಿಗೆ ಒಲಿಯಲಿದೆ ಸ್ಪೀಕರ್ ಆಗೋ ಭಾಗ್ಯ? ಯಾರಾಗ್ತಾರೆ ಹೊಸ ಸ್ಪೀಕರ್ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಜವಾಬ್ದಾರಿ ನೀಡಿದ ಸಿಎಂ ಡಿಕೆಶಿ. ಸಚಿವ ಸ್ಥಾನವನ್ನ ಕಳೆದುಕೊಂಡ ದಿನೇಶ್ ಗುಂಡೂರಾವ್ ರೇಸ್ನಲ್ಲಿದ್ದಾರೆ. ಮಂತ್ರಿಗಿರಿ ಸಿಗದಿದ್ದರೆ ಗುಂಡೂರಾವ್ ಸ್ಪೀಕರ್ ಆಗಬಹುದು. ಚಾನ್ಸಸ್ ರೇಸ್ನಲ್ಲಿದೆ. ಹಳಿಯಾಳದ ಆರ್.ವಿ. ದೇಶಪಾಂಡೆ ಹೆಸರು. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಆರ್.ವಿ. ದೇಶಪಾಂಡೆ. ಆದ್ರೆ ಮಂತ್ರಿ ಮಾಡೋದು ಡೌಟ್, ಸ್ಪೀಕರ್ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಮೊದಲು ಕೇಳಿ ಬಂದಿದ್ದು ಟಿ.ಬಿ. ಜಯಚಂದ್ರ ಹೆಸರು.